ಅರ್ಧ ಕೆಜಿ ಮಟನ್ಗೆ ಹಳದಿ ಮತ್ತು ಉಪ್ಪು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು 6ರಿಂದ 7 ಈರುಳ್ಳಿ, ಟೊಮ್ಯಾಟೊ ಇದನ್ನೆರಡನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ. ಒಂದು 2-3 ಸ್ಪೂನಷ್ಟು ಆಯಿಲ್, ಏಲಕ್ಕಿ, ಲವಂಗ, ಚಕ್ಕೆ ಇದನ್ನು ಬಿಸಿಯಾಗಿರೋ ಆಯಿಲಿಗೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2 ವಿಜಿಲ್ ತೆಗಿತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದು ಬರುತ್ತೆ. ಈಗ ಈರುಳ್ಳಿ ಬೆಂದಾಗಿದೆ, ನೀವು ನೋಡ್ಬೋದು. ಈಗ ಬೇಗನೆ ಬೇಯುತ್ತೆ ಹೇಗೆ ಮಾಡಿದರೆ. ಇದಕ್ಕೀಗ ಟೊಮ್ಯಾಟೊ ಕಟ್ ಮಾಡಿಟ್ಟಿರುವಂಥ ಟೊಮ್ಯಾಟೊ, 2ರಿಂದ 3 ಕಾಯಿ ಮೆಣಸು. ನನಗೆ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕಾದವರು ಒಂದು 3-4 ಕಾಯಿ ಮೆಣಸನ್ನು ಹಾಕ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ತೊಳೆದಿಟ್ಟಿರುವಂಥ ಮಟನ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ಹಳದಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಮೊಸರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ನಾವು ಒಂದು 5ರಿಂದ 6 ಸೀಟಿ ತೆಗಿಬೇಕು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಅದನ್ನು ಲೈಕ್ ಮಾಡಿ. ಇದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದನ್ನು ವಿಜಿಲ್ ತೆಗಿತಿದ್ದೀನಿ. ಒಂದು 5ರಿಂದ 6 ವಿಜಿಲ್ ತೆಗೆದ್ರೆ ಸಾಕು. ಈಗ ರುಬ್ಕೊಳ್ಳೋಕ್ಕೆ 2 ಸ್ಪೂನಷ್ಟು ಎಳ್ಳು ಮತ್ತು ಗೋಡಂಬಿನ ಸ್ವಲ್ಪ ಬಿಸಿ ಮಾಡಿ ರುಬ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಧ ಗ್ಲಾಸ್ಗಿಂತಲೂ ಸ್ವಲ್ಪ ಕಮ್ಮಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾನು ತೋರಿಸ್ತೇನೆ ನಿಮಗೆ ಪೇಸ್ಟ್. ಈ ರೀತಿ ಪೇಸ್ಟ್ ಆದಮೇಲೆ ಮತ್ತು ಬೆಂದಿರುವಂಥ ಮಟನ್, ಯಾವುದೇ ನೀರು ಹಾಕೋದು ಬೇಡ. ಇದಕ್ಕೆ ಮಟನನ್ನು ಹಾಕಿ ಈಗ ಕೊತ್ತಂಬರಿ ಹುಡಿನ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ನಾನು. ಒಂದು ಸ್ಪೂನ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲೆ, ಮಟನ್ ಮಸಾಲ. ಅಂದರೆ ಅರ್ಧ ಕೆ ಜಿಗೆ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. 1 ಕೆ ಜಿಗಾದರೆ ನೀವು 2 ಪ್ಯಾಕೆಟಷ್ಟು 10 ರೂಪೀಸ್ ಇದೆ, 2 ಪ್ಯಾಕೆಟ್ ತೊಗೊಳ್ಬೇಕಾಗ್ತದೆ. 1 ಸ್ಪೂನಷ್ಟು ಬಿರಿಯಾನಿ ಮಸಾಲನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಬಿರಿಯಾನಿ ಗ್ರೇವಿ ಆಗಿರೋದ್ರಿಂದ ಬಿರಿಯಾನಿ ಮಸಾಲನ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ಲಿಕ್ಕೆ ಬಿಡಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾವು ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಓಪನಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಮಿಕ್ಸ್ ಮಾಡ್ತಾಯಿರಿ. ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಲಿಂಬೆ ಹುಳಿ ನಿಮಗೆ ಬೇಕಾದರೆ ಹಾಕಿ. ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಮಟನ್ ಹಾಕಿ ದಮ್ಗಿಟ್ಟಿರುವಂಥ ಅನ್ನ ಇದು ಮಟನ್ ಬಿರಿಯಾನಿ. ಅದರ ಜೊತೆ ಖೀರ್ ಕುರ್ಮಾ, ಬಿರಿಯಾನಿ, ಕಚಂಬರ್, ಗ್ರೇವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.